ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂಥರ ಬೇರೆ ಥರ ವಿಡಿಯೋ ಮಾಡ್ತಿದ್ದೀನಿ. ಅಂದರೆ ಹೌ ಟು ಸ್ಟಾರ್ಟ್ ಟ್ರೇಡಿಂಗ್ ಅಂತ. ಅಂದರೆ ಕಂಪ್ಲೀಟ್ ಬಿಗಿನರ್ ವಿಡಿಯೋ ಇದಾಗಿರುತ್ತೆ. ಟ್ರೇಡಿಂಗ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಿರೋದು. ಟ್ರೇಡಿಂಗ್ ಅಂದರೆ ಏನು, ಟ್ರೇಡಿಂಗ್ ಒಂಥರ ಗ್ಯಾಂಬ್ಲಿಂಗಾ ಅಂತ ಗೊತ್ತಿರಲ್ಲ. ಸುಮಾರು ಜನ ಗ್ಯಾಂಬ್ಲಿಂಗ್ ಅಂತ ಸುಮ್ಮನೆ ಇರ್ತಾರೆ ಟ್ರೇಡಿಂಗ್ ಗ್ಯಾಂಬ್ಲಿಂಗ್ ಆದರೆ ನಿಮ್ಮ ಬ್ಯಾಂಕ್ಸ್ಗಳು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಅವರೆಲ್ಲ ಮಾಡ್ತಿರೋದು ಗ್ಯಾಂಬ್ಲಿಂಗ್ ಆಗುತ್ತೆ. ಸೊ ಟ್ರೇಡಿಂಗ್ ಇಸ್ ನಾಟ್ ಎ ಗ್ಯಾಂಬ್ಲಿಂಗ್, ಇಟ್ಸ್ ಲೈಕ್ ಎ ಬಿಸ್ನೆಸ್. ಇದನ್ನು ಬಿಸ್ನೆಸ್ ಥರ ನೋಡಿದರೆ ಬಿಸ್ನೆಸ್ ಆಗುತ್ತೆ. ನೀವು ಗ್ಯಾಂಬ್ಲಿಂಗ್ ಥರ ಆಡಿದರೆ ಗ್ಯಾಂಬ್ಲಿಂಗ್ ಆಗುತ್ತೆ ಅಷ್ಟೇ. ವಾಟ್ ಇಸ್ ಟ್ರೇಡಿಂಗ್? ಟ್ರೇಡಿಂಗ್ ಮಾಡ್ಬೋದಾ? ಟ್ರೇಡಿಂಗ್ ಗ್ಯಾಂಬ್ಲಿಂಗಾ? ಟ್ರೇಡಿಂಗ್ನ ಯಾವ ಥರ ನೋಡಬೇಕು, ಯಾವ ಥರ ಟ್ರೇಡಿಂಗ್ನ ತಗೊಳ್ಬೇಕು, ಸೊ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಿದ್ದೀನಿ. ಹೌ ಟು ಸ್ಟಾರ್ಟ್ ಟ್ರೇಡಿಂಗ್ ಅಂತ. ಟ್ರೇಡಿಂಗು ನಿಮಗೇನು ಗೊತ್ತೇ ಇಲ್ಲ ಅಂದರೆ ಫಸ್ಟು ತಿಳ್ಕೊಳ್ಳಿ. ಎಲ್ಲನೂ ತಿಳ್ಕೊಂಡ್ಬಿಟ್ಟು ಆಮೇಲೆ ಎಂಟ್ರಿ ಕೊಡಿ. ಎಂಟ್ರಿ ಕೊಟ್ಬಿಟ್ಟು ಆಮೇಲೆ ತಿಳ್ಕೊಳ್ಳೋಕೆ ಹೋಗಬೇಡಿ ಯಾವತ್ತು, ಆಯಿತಾ? ಎಂಟ್ರಿ ಕೊಟ್ಬಿಟ್ಟು ಯಾವತ್ತೂ ತಿಳ್ಕೊಳ್ಳೋಕೆ ಹೋಗ್ಬಾರ್ದು. ಫಸ್ಟೇ ಎಲ್ಲೊಂದು ಗೊತ್ತಾದಮೇಲೆ ಮಾತ್ರ ಎಂಟ್ರಿ ಆಗಬೇಕು ಟ್ರೇಡಿಂಗ್ ಒಳಗೆ. ಟ್ರೇಡಿಂಗ್ ಯಾಕೆ ಗ್ಯಾಮ್ಲಿಂಗ್ ಅಂತ ಸುಮಾರು ಜನ ಕಲಿತಾರೆ ಅಂದರೆ ಅವ್ರಿಗೆ ಜಾಸ್ತಿ ಟ್ರೇಡಿಂಗ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇರೋಲ್ಲ. ಈ ಕ್ಯಾಂಡಲ್ ಫಾರ್ಮೇಷನ್, ಚಾರ್ಟ್ ಹೆಂಗೆ ರೀಡ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಯಾವ ಬೇಸಿಕ್ ಮೇಲೆ ಅಪ್ ಆಗುತ್ತೆ, ಯಾವ ಬೇಸಿಕ್ ಮೇಲೆ ಡೌನ್ ಆಗುತ್ತೆ ಅಂತ ಗೊತ್ತಿರಲ್ಲ. ಈಗ ಸುಮ್ಮನೆ ಬರ್ತಾರೆ, ಗ್ರೀನ್ ಕ್ಯಾಂಡಲ್ ಆಗ್ತೈತೆ, ಗ್ರೀನ್ ಕ್ಯಾಂಡಲ್ ಅಂತ ಬೈ ಹಾಕ್ಬಿಡ್ತಾರೆ. ಪ್ರಾಫಿಟ್ ಆದ ತಕ್ಷಣ ಕ್ಲೋಸ್ ಮಾಡ್ಕೊಬಿಡ್ತಾರೆ. ಇವರೆಲ್ಲ ಗ್ಯಾಮ್ಲಿಂಗ್ ಥರ ಮಾಡಿಬಿಟ್ಟು ಟ್ರೇಡಿಂಗ್ನ ಗ್ಯಾಮ್ಲಿಂಗ್ ಹೋಲಿಸ್ಬಿಡ್ತಾರೆ ಅವರು. ಟ್ರೇಡಿಂಗ್ ಇಸ್ ದ ಬಿಸ್ನೆಸ್, ಇಸ್ ದ ಟೈಪ್ ಆಫ್ ಎ ಬಿಸ್ನೆಸ್. ಇಟ್ಸ್ ನಾಟ್ ಎ ಗ್ಯಾಮ್ಲಿಂಗ್. ಟ್ರೇಡಿಂಗ್ ನಾವು ಮಾಡೋ ಥರ ಮಾಡಬೇಕು. ನಾನು ಮಾಡ್ತೀನಿ ಅಂತ ಹೆಂಗೆಂಗೋ ಮಾಡೋಕ್ಕೆ ಹೋಗ್ಬಾರ್ದು ಯಾರು. ಟ್ರೇಡಿಂಗ್ ಗ್ಯಾಮ್ಲಿಂಗ್ ಥರ ಮಾಡಿದರೆ ಅವರು ಮಾರ್ಕೆಟಲ್ಲಿ ಉಳ್ಕೊಳ್ಳೋದೇ ಇಲ್ಲ. ಸೀರಿಯಸ್ಸಾಗಿ ಅವ್ರು ಮಾರ್ಕೆಟಲ್ಲಿ ಉಳಿಯೋಲ್ಲ. ಆಯಿತು, ಈಗ ಟಾಪಿಕ್ ಬರ್ತೀನಿ. ಹೌ ಟು ಸ್ಟಾರ್ಟ್ ಟ್ರೇಡಿಂಗ್ ಅಂತ. ಈಗ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟು ನಿಮಗೆ ಏನೇನು ಗೊತ್ತಿರಬೇಕು. ಫಸ್ಟ್ ನಿಮ್ಗೆ ಟ್ರೇಡಿಂಗ್ ಅಂದರೆ ಗೊತ್ತಿರಬೇಕು, ಕಲ್ತ್ಕೊಂಡಿರ್ಬೇಕಲ್ಲ. ಇಲ್ಲ ನನಗೆ ಟ್ರೇಡಿಂಗೇ ಗೊತ್ತಿಲ್ಲ ಬಟ್ ನಾನು ಟ್ರೇಡಿಂಗ್ ಮಾಡ್ತೀನಿ ಇವತ್ತಿಂದ ಅಂತ ಅದು ಆಗಲ್ಲ. ಅದು ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸ್ ಆದಮೇಲೆ ಡಿಸಿಪ್ಲಿನ್ ಬೇಕು, ಸೈಕಲಾಜಿಕಲ್ ಕಂಟ್ರೋಲ್ ಬೇಕು, ಎಮೋಷನಲ್ ಕಂಟ್ರೋಲ್ ಆಗಬೇಕು. ಇವೆಲ್ಲ ಒಟ್ಟಿಗೆ ಓಡಿಸಿದ್ರೆ ಟ್ರೇಡಿಂಗ್ ಅಂತಕ್ಕಾಗೋದು. ಇಲ್ಲ ಯಾವುದೋ ಒಂದೆರಡು ಟಾಪಿಕ್ ಕಲಿತ್ಬಿಟ್ಟು, ಇಲ್ಲ ಒಂದೆರಡು ಚಾರ್ಜ್ ಕಲಿತ್ಬಿಟ್ಟು ಟ್ರೇಡಿಂಗ್ ಮಾಡ್ತೀನಿ, ನನಗೂ ಗೊತ್ತು ಟ್ರೇಡಿಂಗು, ನಾನು ಟ್ರೇಡಿಂಗ್ ಮಾಡ್ತೀನಿ ಅಂತ ಬಂದರೆ ಆಗಲ್ಲ. ಯಾಕೆಂದರೆ ಟ್ರೇಡಿಂಗ್ ಅಷ್ಟೊಂದು ಸುಲಭ ಅಲ್ಲ. ನೀವು ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ. ನೋಡೋಕ್ಕೆ ಎರಡು ಕ್ಯಾಂಡಲ್ ಕಾಣ್ತವೆ ಅಷ್ಟೇ. ಏನಾಗಿತ್ತು ಅಲ್ಲಿ ಬರೀ ಅಪ್ಪು ಡೌನು ಅಂತ ಕಾಣಿಸುತ್ತೆ ಅಷ್ಟೇ. ಬಟ್ ನೀವು ಅಂದ್ಕೊಳ್ಳೋದಷ್ಟು ಈಸಿ ಟ್ರೇಡಿಂಗ್ ಅಲ್ಲ. ಕಲಿಬೇಕು ಅನ್ನೋದ್ರಲ್ಲಿ 1000 ಇದೆ. ದಿನ ಒಂದೊಂದು ವಿಷಯ ಕಲಿಬೋದು ನೀವು ಇದರೊಳಗೆ. ಇಲ್ಲಿ ಕಲ್ತಿರೋರು ಯಾರೂ ಇಲ್ಲ. ಪೂರ್ತಿ 100ಕ್ಕೆ 100 ಕಲ್ತಿರೋರು ಈ ಶೇರ್ ಮಾರ್ಕೆಟಲ್ಲಿ ಯಾರೂ ಇಲ್ಲ. ಶೇರ್ ಮಾರ್ಕೆಟಲ್ಲಿ ಫೋರೆಕ್ಸರ್ ಆಯಿತು, ಕ್ರಿಪ್ಟೋನರ್ ಆಯಿತು, ಯಾವ್ದಾರು ಆಯಿತು, ಯಾವುದ್ರಲ್ಲೂ ಯಾರು 100ಕ್ಕೆ 100% ಯಾರೂ ಕಲ್ತಿಲ್ಲ ಅಲ್ವಾ? ಟ್ರೇಡಿಂಗ್ನ ಒಂಥರ ಬಿಸ್ನೆಸ್ ಥರ ಟ್ರೀಟ್ ಮಾಡಬೇಕು. ಟ್ರೇಡಿಂಗಲ್ಲಿ ನೀವು ಫುಲ್ ಟೈಮಾಗಿ ಟ್ರೇಡ್ ಮಾಡ್ತಿರಲ್ಲ, ಪಾರ್ಟ್ ಟೈಮಾಗಿ ಟ್ರೇಡ್ ಮಾಡ್ತೀರ ಅಂತ ಫಸ್ಟ್ ಯೋಚನೆ ಮಾಡಿ. ಇಲ್ಲ ನಾನು ಫುಲ್ ಟೈಮ್ ಮಾಡೋಕ್ಕಾಗಲ್ಲ, ಪಾರ್ಟ್ ಟೈಮೇ ಮಾಡ್ತೀನಿ ಅಂದರೆ ಪಾರ್ಟ್ ಟೈಮು ಮಾಡ್ಬೋದು, ಇಲ್ಲ ಅಂತಲ್ಲ. ಇದನ್ನು ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಏನೇನು ಟ್ರೇಡಿಂಗಿಂದ ಅಡ್ವಾಂಟೇಜ್ ಏನಾಗುತ್ತೆ, ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂತ. ಫುಲ್ ಟೈಮ್ ಮಾಡೋರಿಗೆ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ ಸ್ಟಾರ್ಟಿಂಗು. ಫುಲ್ ಟೈಮ್ ಮಾಡೋರಿಗೆ ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ, ಸ್ವಿಂಗ್ ಟ್ರೇಡಿಂಗ್ ಮಾಡಿ, ಇಲ್ಲ ಇಂಟ್ರಾಡೇ ಟ್ರೇಡಿಂಗ್ ಅವರ ಆಪ್ಷನ್ ಟ್ರೇಡಿಂಗ್ ಮಾಡಿ. ಇಂಟ್ರಾಡೇ ಟ್ರೇಡಿಂಗ್ ಒಳಗೆ ಅದನ್ನು ಬೇರೆ ಟಾಪಿಕಲ್ಲಿ ಕವರ್ ಮಾಡ್ತೀನಿ. ಫುಲ್ ಟೈಮ್ ಮಾಡೋರಿಗೆ. ಇಲ್ಲ ಪಾರ್ಟ್ ಟೈಮ್ ಮಾಡ್ತೀನಿ, ನನಗೆ ಬೇರೆ ಕೆಲಸ ಇದೆ, ಬೇರೆ ಜಾಬ್ ಇದೆ, ಜಾಬ್ ಕಂಟಿನ್ಯೂ ಮಾಡಬೇಕು, ಪಾರ್ಟ್ ಟೈಮ್ ಮಾಡ್ತೀನಿ ಅಂತ ಅನ್ನೋರು ಸ್ವಿಂಗ್ ಟ್ರೇಡಿಂಗ್ ಮಾಡೋದು. ಸ್ವಿಂಗ್ ಟ್ರೇಡಿಂಗ್ ಅಂದರೆ ಏನಿಲ್ಲ ಕಣ್ರಿ. ಒಂದು ಸ್ಟಾಕನ್ನು ಇವಾಗ ತೊಗೊಳ್ತೀರ. 25 ಜೂನ್ ಅಲ್ವಾ, ಇವತ್ತು ಒಂದು ಸ್ಟಾಕ್ ತಗೊಳ್ತೀರ. ಅದನ್ನು ನಿಮ್ಮ ಟಾರ್ಗೆಟ್ ಬರೋ ತನಕ ಅದು 1 ತಿಂಗಳಾಯಿತು, 6 ತಿಂಗಳಾಯಿತು,
1 ತಿಂಗಳಾಯಿತು 6 ತಿಂಗಳಾಯಿತು, ಅಲ್ಲಿ ತನಕ ನೀವು ಹೋಲ್ಡ್ ಮಾಡ್ಕೊಂಡಿರ್ತೀರ ಆರಾಮಾಗಿ. ಇಲ್ಲ ನಿಮ್ಮ ಟಾರ್ಗೆಟ್ ಒಂದು ನಾಳಕ್ಕೆ ಬಂತ, ಓಕೆ, ಆ ಥರ. ಸ್ವಿಂಗ್ ಟ್ರೇಡಿಂಗ್ ಅಂದರೆ ಇವತ್ತು ತಗೊಳ್ತೀರ, ನಿಮಗೆ ಇಷ್ಟ ಬಂದಾಗ ಕೊಡ್ತೀರ, ಸೆಲ್ ಮಾಡ್ತೀರ. ಇಂಟರ್ಡೇ ಟ್ರೇಡಿಂಗಲ್ಲಿ ನೀವು ಇವತ್ತು ಬೈ ಮಾಡಿದ್ರೆ ಇವತ್ತೇ ಸೆಲ್ ಮಾಡಬೇಕು, ಇಲ್ಲ ಇವತ್ತೇ ಸೆಲ್ ಮಾಡಿದ್ರೆ ಇವತ್ತೇ ಬೈ ಬ್ಯಾಕ್ ಮಾಡಬೇಕು. ಇಂಟರ್ಡೇ ಟ್ರೇಡಿಂಗಲ್ಲಿ ಇವು ಪಾರ್ಟ್ ಟೈಮ್ ಮಾಡ್ತೀನಿ ಅನ್ನೋರು ಸ್ವಿಂಗ್ ಟ್ರೇಡಿಂಗ್ ಮಾಡ್ತಾರೆ. ಸ್ವಿಂಗ್ ಟ್ರೇಡಿಂಗ್ ಮಾಡಿ, ಯಾಕಂದರೆ ನಿಮ್ಗೆ ಪಾರ್ಟ್ ಟೈಮ್ ಮಾಡ್ತೀನಿ ಅಂತಂದರೆ ಅಷ್ಟೊಂದು ಆ ಕಡೆ ಜಾಬಿಂದು ಪ್ರೆಷರ್ ಇರ್ತದೆ ಫಸ್ಟೇ. ಆ ಗ್ಯಾಪಲ್ಲೆಲ್ಲ ಕಷ್ಟಪಟ್ಕೊಂಡು ಇಲ್ಲಿ ಇಂಟರ್ಡೇ ಇಲ್ಲ ಆಪ್ಷನ್ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತದೆ. ಸೊ ಅದಕ್ಕೋಸ್ಕರ ಸ್ವಿಂಗ್ ಟ್ರೇಡಿಂಗ್ ಮಾಡಿ, ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲ ಲಾಂಗ್ ಟರ್ಮಿಗೆ ಅಂದರೆ SIP ಆಯಿತು. SIP ಗೊತ್ತಲ್ಲ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ. SIP ಅಂದರೆ SIP ಮಾಡ್ಕೊಳ್ಳಿ. ಪಾರ್ಟ್ ಟೈಮ್ ಮಾಡೋರಿಗೆ, ಫುಲ್ ಟೈಮ್ ಮಾಡೋರು ನೀವು ಎಂಟ್ರಿ ಸ್ವಿಂಗಿಂದ ಎಂಟ್ರಿ ಕೊಟ್ಬಿಟ್ಟು ಇಂಟರ್ಡೇ ಸ್ಟಾರ್ಟ್ ಮಾಡಿಬಿಟ್ಟು ಆಪ್ಷನಲ್ಲಿ ಎಂಡ್ ಮಾಡ್ತೀರಾ. ಅದು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಈಗ ಇಂಟರ್ಡೇಲಿ ಸ್ಟಾಕ್ಗಳು ಮಾಡ್ಬೋದು, ಇಲ್ಲ ಇಂಡೆಕ್ಸಲ್ಲಿ ಮಾಡ್ಬೋದು. ಇಂಟರ್ಡೇ ಅಂದರೆ ಸಪ್ರೇಟು ಸ್ಟಾಕ್ಸಲ್ಲಿ ಬೇರೆ ಬರುತ್ತೆ. ಈ ಸ್ಟಾಕಲ್ಲಿ ಸ್ಟಾಕ್ ಟ್ರೇಡಿಂಗ್ ಮಾಡ್ತಿದ್ರೆ ನೀವು ಈಕ್ವಿಟೀಸ್ ಗೊತ್ತಲ್ಲ, ಮಾಮೂಲಿ ಶೇರ್ಗಳಿದಾವಲ್ಲ, ನೀವು ಕೇಳಿರ್ತೀರಲ್ಲ, ಟಾಟಾ ಮೋಟರ್ಸು, ಟಾಟಾ ಸ್ಟೀಲು, ಅವು ಇವು ಅಂತ. ಅವೆಲ್ಲ ಈಕ್ವಿಟಿಲಿ ಬರುತ್ತೆ. ಈಕ್ವಿಟೀಸ್ ಅಂದರೆ ಅಷ್ಟೇ, ಇನ್ನೇನಿಲ್ಲ, ಸ್ಟಾಕ್ಸ್ನ ಈಕ್ವಿಟಿ ಅಂತ ಅರಿತಾರೆ ಅಷ್ಟೇ. ನೀವು ಈಕ್ವಿಟಿನಾರು ಟ್ರೇಡ್ ಮಾಡ್ಬೋದು, ಅಥವಾ ಆಪ್ಷನ್ ಸ್ಟಾಕಲ್ಲಿ ಆಪ್ಷನ್ ಮಾಡ್ಬೋದು, ಇಲ್ಲ ಅಂತಲ್ಲ. ಸ್ಟಾಕ್ಸಲ್ಲಿ ಆಪ್ಷನ್ ಮಾಡ್ಬೋದು, ಬಟ್ ಬೇಗ ಮ್ಯಾನಿಪುಲೇಟ್ ಆಗುತ್ತೆ ಸ್ಟಾಕ್ಸ್ಗಳಲ್ಲಿ. ಹೆಂಗೆ ಮ್ಯಾನಿಪುಲೇಟ್ ಆಗುತ್ತೆ, ಈಗ ಆಪ್ರೇಟರ್ಸ್ಗಳಂತೂ ಇರ್ತಾರೆ ಸುಮಾರು ಜನ, ಬಟ್ ಅವ್ರ ಕಡೆಯಿಂದ ಮ್ಯಾನಿಪುಲೇಟ್ ಆಗುತ್ತೆ. ಒಂದು ಟೈಮಿಗೆ ಜಾಸ್ತಿ ಅಮೌಂಟ್ ಬಂದ್ಬಿಟ್ಟು ಸ್ಟಾಕ್ ಮೇಲೆ ಬೀಳೋದು, ಪಂಪ್ ಅಪ್ಪು ಪಂಪ್ ಡೌನ್ ಆಗುತ್ತೆ ನೋಡಿ, ಆ ಥರ ಆಗುತ್ತೆ. ಸ್ಟಾಕ್ಸಲ್ಲಿ ಆಪ್ಷನ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ ಸ್ಟಾಕಲ್ಲಿ ಮಾಡೋದಕ್ಕೆ. ಇಂಡೆಕ್ಸಲ್ಲೂ ಅಷ್ಟೇ. ಇಂಡೆಕ್ಸಲ್ಲಿ ನೀವು ಫ್ಯೂಚರಲ್ಲಿ ಟ್ರೇಡ್ ಮಾಡ್ಬೋದು, ಆಪ್ಷನಲ್ಲಿ ಟ್ರೇಡ್ ಮಾಡ್ಬೋದು. ಆಪ್ಷನ್ ಯಾರೇ ಬಿಗಿನರ್ ಆಗಲಿ, ಯಾರೇ ಅಡಬ್ರೆ ಆಗಲಿ, ಆಪ್ಷನ್ನೇ ಫಸ್ಟ್ ಮಾಡೋದು. ಆಪ್ಷನ್ ಟ್ರೇಡಿಂಗೇ ಫಸ್ಟ್ ಮಾಡೋದು. ಫಸ್ಟು ಟ್ರೇಡಿಂಗ್ ಬಿಡ್ತೀನಿ ಅಂತಂದರೆ ಮುಂಚೆ ಕುತ್ಕೊಂಡು ಯೋಚನೆ ಮಾಡಿ. ಫಸ್ಟು ನಿಮ್ಮ ಕೈಲಿ ಆಗುತ್ತಾ ಮಾಡೋದಕ್ಕೆ, ಇಲ್ಲ ಆಗಲ್ವಾ, ಯಾವುದನ್ನು ಮುಂಚೆ ಯೋಚನೆ ಮಾಡಿ ಡಿಸೈಡ್ ಮಾಡಿ ನಿಮ್ಗೆ ಗೊತ್ತಿರೋರ ಹತ್ರ ಕೇಳಿಬಿಟ್ಟು ಆಮೇಲೆ ಟ್ರೇಡಿಂಗ್ ಅಂತ ಬನ್ನಿ. ಇಲ್ಲ ಸ್ಟಾರ್ಟಿಂಗೇ ನಾನು ಮಾಡ್ತೀನಿ, ನಂಗೆ ಯಾರೂ ಗೊತ್ತಿಲ್ಲ, ನಾನು ಒಬ್ಬನೇ ಮಾಡ್ತೀನಿ ಅಂತ ಬಂದರೆ ಆಗಲ್ಲ. ಫಸ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ, ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಲಿ ಅಲ್ವಾ. ಎಕ್ಸ್ಪೀರಿಯನ್ಸ್ ಆದಷ್ಟು ಬೆಟರ್ ನಿಮಗೆ ಅಲ್ವಾ. ಸೊ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆ, ಬಾಯ್.